ವಿಧಾನಸೌಧದಲ್ಲೇ ಭಯೋತ್ಪಾದಕರಿದ್ದಾರೆ ಎಂಬ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಗೆ ಸಚಿವ ದಿನೇಶ್ ಗುಂಡೂರಾವ್ ತಿರುಗೇಟು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಮಾಹಿತಿ ಇದ್ರೆ ತನಿಖೆಯನ್ನ ಮಾಡಿಸಲಿ ಅಂತ ಹೇಳಿದ್ದಾರೆ. ಕೇಂದ್ರ ಸಚಿವರಾಗಿ ಕುಮಾರಸ್ವಾಮಿ ರಾಜ್ಯಕ್ಕೆ ಕೊಡುಗೆ ಶೂನ್ಯವಾಗಿದೆ ಅಂತ ಹೇಳಿದರು. ಇರ್ತಕ್ಕಂಥ ಟೆರರಿಸ್ಟ್ ಬಗ್ಗೆ ಚರ್ಚೆ ಮಾಡ್ತೀರಿ, ವಿಧಾನಸೌಧದಲ್ಲಿ ಇರ್ತಕ್ಕಂಥ ಟೆರರಿಸ್ಟ್ ಬಗ್ಗೆ ಚರ್ಚೆ ಯಾರು ಮಾಡ್ತಾ ಇಲ್ವಲ್ಲ. ವಿಧಾನಸೌಧದಲ್ಲಿ ಟೆರರಿಸ್ಟ್ಗಳನ್ನ ಇಟ್ಕೊಂಡು ಪರಪ್ರಗ್ರಹದ ಟೆರರಿಸ್ಟ್ ಬಗ್ಗೆ ಏನು ಚರ್ಚೆ ಮಾಡ್ತೀವಿ. ಅದರಿಂದ ಇವತ್ತು ಗೃಹ ಸಚಿವರು ಇದನ್ನು ತನಿಖೆ ಮಾಡ್ತೀನಿ ಅಂತ ಹೇಳೋರೆ, ಸತ್ಯಾಸತ್ಯತೆ ತಿಳ್ಕೊತೀನಿ ಅಂತವ್ರೆ. ಅದಕ್ಕೆ ಕೇಂದ್ರ ಸರ್ಕಾರ ಸಚಿವರು ಭಾಳ ದೊಡ್ಡ ಸ್ಥಾನದಲ್ಲಿದ್ದಾರೆ. ಅವ್ರಿಗೆ ಯಾವುದೋ ಮಾಹಿತಿ ಸಿಕ್ಕಿರಬೇಕು ಅಲ್ವಾ, ಕೇಂದ್ರದ ಇಲಾಖೆಗಳಿಂದನೋ ಅಥವಾ ಎಲ್ಲಿಂದನೋ ಅವ್ರ ಮಾಹಿತಿ ಅದನ್ನು ಅವರು ಹೇಳಬೇಕು. ಅವ್ರದ್ದೇ 108 ಈಗ ಸಂಸ್ಥೆಗಳಿದೆಯಲ್ಲ, ಅವ್ರಿಗೆ ತನಿಖೆ ಮಾಡಿಸಿ ಯಾರ್ಯಾರು ಇಂಥ ಭಯೋತ್ಪಾದಕರಿದ್ದಾರೆ ಅವನ್ನೆಲ್ಲ ಹಿಡಿದಾಕಬೇಕು. ಸುಮ್ಮನೆ ಹೇಳಿಕೆ ಕೊಟ್ಟು ಹೋದರೆ ಮತ್ತೆ ಇಲ್ಲೊಂದು ಕಡೆ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿಲ್ಲ ಅಂತ ಆಯಿತು. ಯಾರಿಗೋ ರಕ್ಷಣೆ ಮಾಡೋಕ್ಕೆ ಹೊರಟಿದೆ, ಅದು ಯಾರಿಗೋ ತೆಗೊಳಕ್ಕೆ ಹೊರಟಿದ್ದಾರೆ ಅಂತ ಆಯಿತು. ನಿಜವಾಗ್ಲೂ ಗೊತ್ತಿದ್ರೆ ಹೇಳಬೇಕು ಅವರು. ಸುಮ್ಮನೆ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋದು ಹೋಗೋದು ಅದೇ ಆಗೋಗಿದೆ ಅವ್ರ ಕೆಲಸ. ಅದೇ ಜೈಲಲ್ಲಿ ಐಷಾರಾಮಿ ವ್ಯವಸ್ಥೆಯನ್ನ ಖಂಡಿಸಿ ಸಿಎಂ ಮನೆಗೆ ಬಿಜೆಪಿ ಮುತ್ತಿಗೆ ಯತ್ನಿಸಿದ ಬಿಜೆಪಿ ನಾಯಕರನ್ನ ದಾರಿ ಮಧ್ಯದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಿಜೆಪಿ ನಾಯಕರನ್ನ ತಡಿತಾ ಇದ್ದಂತೆ ಭಾರೀ ಹೈಡ್ರಾಮಾ ನಡೆದಿದೆ. ಸಿಎಂ ಮತ್ತು ಗೃಹ ಸಚಿವರ ರಾಜೀನಾಮೆಗೆ ಬಿಜೆಪಿ ನಾಯಕರು ಆಗ್ರಹಿಸಿದ್ರು. ಸರ್ಕಾರದ ವಿರುದ್ಧ ಜೈಲು ಅಕ್ರಮವನ್ನು ಮುಂದಿಟ್ಟು ಬಿಜೆಪಿ ಹೋರಾಟವನ್ನ ನಡೆಸಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜೈಲುಗಳು ನೈಟ್ ಕ್ಲಬ್ ಆಗಿದೆ ಅಂತ ವಿಜಯೇಂದ್ರ ಆರೋಪವನ್ನ ಮಾಡಿದ್ರು. ದರ್ಶನ್ ಸಿಗರೇಟು ಸೇದಿದ್ದಕ್ಕೆ ಸುಪ್ರೀಂ ಕೋರ್ಟ್ ತನಕ ಹೋಗಿ ದರ್ಶನ್ ಬೇಲನ್ನು ಕ್ಯಾನ್ಸಲ್ ಮಾಡಿಸಿದ್ರಿ. ದರ್ಶನ್ ಮಾಡಿರೋದು ತಪ್ಪೇ, ಆದ್ರೆ ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಾ ಅಂತ ಪ್ರಶ್ನಿಸಿದ್ದಾರೆ. ಕಾಂಗ್ರೆಸ್ನವರೇ ಜೈಲಿನ ಒಳಗೆ ಇದ್ದವರಿಗೆ ಕುಮ್ಮಕ್ಕು ನೀಡಿ ಹಣ ಪಡಿತಾ ಇದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಪರಪ್ಪನ ಅಗ್ರಹಾರ ಇರ್ಬೋದು, ನಮ್ಮ ರಾಜ್ಯದ ಜೈಲುಗಳು ಒಂದು ರೀತಿ ನೈಟ್ ಕ್ಲಬ್ ಆಗಿ, ಎಂಟರ್ಟೈನ್ಮೆಂಟ್ ಕ್ಲಬ್ ಆಗಿ ಪರಿವರ್ತನೆ ಆಗಿದೆ. ಟೆರರಿಸ್ಟ್ಗಳಿರ್ಬೋದು, ISI ಏಜೆಂಟ್ಗಳಿರ್ಬೋದು, ಅಥವಾ ಮುಸ್ಲಿಂ ರಾಡಿಕಲ್ಸ್ ಅಂತೇನು ಕರಿತೀರಿ, ಇವರೆಲ್ರಿಗೂ ಸಹ ಪರಪ್ಪನ ಅಗ್ರಹಾರ ಒಂದು ರೀತಿ ಎಂಟರ್ಟೈನ್ಮೆಂಟ್ ಕ್ಲಬ್ ಆಗಿದೆ. ಕರ್ನಾಟಕದ ಜೈಲುಗಳು ಭಯೋತ್ಪಾದಕರಿಗೆ ಒಂದು ಸ್ವರ್ಗ. 5 ಸ್ಟಾರ್ ಹೋಟ್ಲುಗಳಲ್ಲಿ ಏನು ಫೆಸಿಲಿಟಿ ಸಿಗುತ್ತೋ ಅದಕ್ಕಿಂತ ಹೆಚ್ಚಿನ ಫೆಸಿಲಿಟಿಯನ್ನು ಈ ಜೈಲುಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಓಲೈಕೆ, ಭಯೋತ್ಪಾದರ ಓಲೈಕೆ ಮಾಡ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಪಾರ್ಟಿ ಇವತ್ತು ಜಾತ್ಯತೀತ ಪಾರ್ಟಿಯಾಗಿ ಉಳಿದಿಲ್ಲ. ಕಾಂಗ್ರೆಸ್ ಪಾರ್ಟಿ ಕೋಮುವಾದಿ ಪಾರ್ಟಿಯಾಗಿದೆ. ಕರ್ನಾಟಕದಲ್ಲಿ ಕ್ರಿಮಿನಲ್ಗಳಿಗೆ, ಟೆರರಿಸ್ಟ್ಗಳಿಗೆ ರಾಜಾಶ್ರಯ ದೊರಕ್ತಾ ಇದೆ. ರೆಸಾರ್ಟಿಗೆ ಹೋಗಬೇಕಾದ ಅವಶ್ಯಕತೆನೇ ಇಲ್ಲ, ಜೈಲಿಗೆ ಹೋದ್ರೂ ಸಾಕು. ಮಂತ್ರಿ ಮತ್ತು ಗೃಹ ಸಚಿವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.